ಇವತ್ತಿನ ದಿನದಲ್ಲಿ ಅನೇಕ ಮಂದಿ ನಾವು ಭೂಮಿಯಲ್ಲಿ ಹುಟ್ಟತಕ್ಕಂಥದ್ದೇ ಋಣಗಳನ್ನು ತೀರಿಸಲಿಕ್ಕೆ ಅಂತ ಹೇಳಿ. 3 ಋಣಗಳಿರುತ್ತೆ: ದೇವಋಣ, ಋಷಿ ಋಣ, ಪಿತೃ ಋಣ ಅಂತ ಹೇಳಿ. ಈ 3 ಋಣಗಳನ್ನು ತೀರಿಸಲಿಕ್ಕೆ ಭೂಮಿಯ ಮೇಲೆ ಹುಟ್ಟಿರ್ತೀವಿ. ಋಣ ಅಂದಾಗ ಇವತ್ತಿನ ದಿನ ಬಹಳಷ್ಟು ಮಂದಿಗೆ ನೆನಪಾಗೋದು ಸಾಲಗಳು ಅಂತ ಹೇಳಿ. ಈ ಸಾಲಗಳಿಂದ ವಿಮುಕ್ತಿಯನ್ನು ಪಡಿತಕ್ಕಂಥದ್ದು ಹೇಗೆ ಅಂತ ಹೇಳಿ ಬಹಳಷ್ಟು ಮಂದಿಗೆ ಗೊತ್ತಾಗೋದೇ ಇಲ್ಲ. ಅನೇಕ ಮಂದಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಇದೆಲ್ಲ ಪೂರ್ವಾರ್ಜಿತವಾಗಿರ್ತಕ್ಕಂತಹ ಕರ್ಮಗಳಾಗಿದ್ದಾಗಿಯೂ ಕೂಡ ನಾವು ಋಣ ಇದ್ರೆ ಮಾತ್ರ, ಅಂದ್ರೆ ಋಣವು ನಮ್ಮ ಪೂರ್ವ ಜನ್ಮದಿಂದಲೂ ಬಂದಿದೆ, ಇಹ ಜನ್ಮಕ್ಕೂ ಅದರ ನಂಟು ಅಂತಕ್ಕಂಥದ್ದಿರುತ್ತೆ. ಹಾಗಾಗಿ ಇದೆಲ್ಲವೂ ಸೇರಿಕೊಂಡು ಆಗುವಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀವು ಈ ಋಣಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಲ ಬಾಧೆಯಿಂದ ನೀವು ಆಚೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಷ್ಟೆಷ್ಟೋ ಪ್ರಯತ್ನಗಳನ್ನ ಪಡ್ತಾ ಇರ್ತೀರಾ. ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸಾಲ ಆಗುತ್ತೆ, ಇನ್ನೊಂದು ಕಡೆ ಮತ್ತೊಂದು ಕಡೆ ಆಗತ್ತೆ. ಆದ್ರೆ ಇದಕ್ಕೆ ಯಾವತ್ತೂ ಮುಕ್ತಿ ಅನ್ನೋದಿಲ್ವಾ? ಇದನ್ನು ಹೇಗೆ ನಾವು ಇದರಿಂದ ಹೊರಗಡೆ ಬರ್ತಕ್ಕಂಥದ್ದು? ತಿರುಪತಿ ವೆಂಕಟರಮಣನೂ ಕೂಡ ಕುಬೇರನಿಂದ ಸಾಲವನ್ನ ಪಡೆದಿದ್ದ. ಹಾಗಾಗಿ ಅಂತಹ ಸಾಲವನ್ನ ಅವನು ಇವತ್ತೂ ಕಲಿಯುಗ ಮುಗಿಯುವವರೆಗೂ ತೀರಿಸ್ತಿದ್ದಾನೆ, ಬೆಟ್ಟದ ಮೇಲೆ ನಿಂತು ಅಂತ ಹೇಳ್ತೇವೆ. ಇಂತಹ ಒಂದು ದೇವರು ಕೂಡ ಸಾಲವನ್ನು ಮಾಡಿರುವಾಗ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಅಂತ ಹೇಳಿ, ಅದಕ್ಕೋಸ್ಕರವಾಗಿ ಈ ಒಂದು ಋಣ ವಿಮೋಚನೆಗೆ ಅನೇಕ ಕ್ಷೇತ್ರಗಳಿಗೆ ನಾವು ಹೋಗ್ತಾ ಇರ್ತೀವಿ. ಬಹಳ ವಿಶೇಷವಾದಂತಹ ಕ್ಷೇತ್ರವೂ ಕೂಡ ಇದೆ. ಬಹಳಷ್ಟು ಮಂದಿ ಅಲ್ಲಿ ಹೋಗಿರ್ತೀರಾ, ಆದರೆ ಆ ದೇವಸ್ಥಾನಕ್ಕೆ ನೀವು ಹೋಗಿರೋದಿಲ್ಲ ಮತ್ತು ಆ ದೇವರನ್ನು ಕೂಡ ನೀವು ನೋಡಿರೋದಿಲ್ಲ. ಅಲ್ಲೇ ಹೋಗ್ತೀರಾ, ಅಲ್ಲೇ ಬರ್ತೀರಾ, ಆದರೆ ಯಾರೂ ಇದರ ಕಡೆ ಗಮನವನ್ನೇ ಹರಿಸಿರೋದಿಲ್ಲ. ಇದು ಬಹಳ ವಿಶೇಷವಾದಂತಹ ಒಂದು ದೇವಸ್ಥಾನ. ನೀವೆಲ್ಲರೂ ಕೂಡ ತಿರುಪತಿ ಯಾತ್ರೆಯನ್ನ ಮಾಡ್ತಾ ಇರ್ತೀರಾ, ತಿರುಮಲಕ್ಕೆ ಹೋಗ್ತಾ ಇರ್ತೀರಾ. ಅದೇ ತಿರುಪತಿಗೆ ಹೋಗಬೇಕಾದ್ರೆ ನೀವು ತಿರುಪತಿ ಹೋಗಿ ಅನಂತರ ತಿರುಮಲ ಬೆಟ್ಟವನ್ನ ಹತ್ತಕ್ಕಂಥದ್ದಾಗತ್ತೆ. ಆದರೆ ಬೆಟ್ಟವನ್ನ ಹತ್ತುವಂತಹ ಒಂದು ಸ್ಥಳ ಏನಿರುತ್ತೆ, ಅಥವಾ ನೀವು ವಾಹನದಲ್ಲೋದ್ರೂ ಕೂಡ ಬೆಟ್ಟವನ್ನ ಏರುವಂತಹ ಒಂದು ಸ್ಥಳ ಏನಿರುತ್ತೆ, ಈ ಸ್ಥಳದಲ್ಲಿ ಒಂದು ವಿಶೇಷ ದೇವಸ್ಥಾನವಿದೆ. ಕಪಿಲ ತೀರ್ಥ ಅಂತಕ್ಕಂಥ ಒಂದು ಸ್ಥಳವಿದೆ. 7 ಬೆಟ್ಟಗಳ ತೀರ್ಥವು ಬಂದು ಆ ಒಂದು ಸ್ಥಳದಲ್ಲಿ ಆ ತೀರ್ಥ ಬರುತ್ತೆ. ಅಲ್ಲಿ ಕಪಿಲ ತೀರ್ಥ ಅಂತ ಹೇಳಿ ಕರಿತೀವಿ. ಅಲ್ಲಿ ಕಪಿಲೇಶ್ವರನ ದೇವಸ್ಥಾನವೂ ಕೂಡ ಇದೆ. ಒಂದು ವಿಶೇಷ ಶಿವನ ದೇವಸ್ಥಾನ ಬೆಟ್ಟದ ಕೆಳಗಡೆಯೂ ಕೂಡ ಇದೆ. ಕಪಿಲೇಶ್ವರ ಸ್ವಾಮಿಯ ದೇವಸ್ಥಾನವಿದೆ. ಯಾರು ಆ ಕಪಿಲ ತೀರ್ಥದಲ್ಲಿ ಸ್ನಾನವನ್ನ ಮಾಡ್ತಾರೆ, ಹಿಂದೆ ಎಲ್ಲ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಬೆಟ್ಟ ಹತ್ತಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಇವತ್ತು ಅನೇಕ ಅನುಕೂಲಗಳೆಲ್ಲ ಕೂಡ ಭಿನ್ನವಾಗಿದೆ. ಹಾಗಾಗಿ ಯಾರು ಕೂಡ ಬೇರೆ ಬೇರೆ ಸ್ಥಳಗಳಿಂದ ಬರ್ತಾರೆ, ಹಾಗೆ ಬೆಟ್ಟದ ಮೇಲೆ ಹೋಗ್ತಾರೆ, ಅಲ್ಲೇ ಇದ್ದು ವಾಸವನ್ನು ಕೂಡ ಮಾಡ್ತಾರೆ. ಆದ್ರೆ ಹಿಂದೆ ಕಪಿಲ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಕಪಿಲೇಶ್ವರನ ದೇವಸ್ಥಾನವನ್ನ ದರ್ಶನ ಮಾಡಿ ಅನಂತರ ಬೆಟ್ಟವನ್ನ ಹತ್ತಕ್ಕಂಥದ್ದು ಕೂಡ ಇತ್ತು. ಅಲ್ಲಿ ಒಂದು ವಿಶೇಷ ದೇವಸ್ಥಾನವಿದೆ. ಆ ಕಪಿಲೇಶ್ವರನ ಸನ್ನಿಧಾನದಲ್ಲಿ ಋಣ ವಿಮೋಚಕ ಗಣಪತಿ ಅಂತಕ್ಕಂತಹ ಒಂದು ಗಣಪತಿ ಇದೆ. ಬ್ರಹ್ಮ ವೈವರ್ತ ಪುರಾಣದಲ್ಲಿ 32 ಗಣಪತಿಗಳ ಉಲ್ಲೇಖವನ್ನು ಮಾಡ್ತಾರೆ. ಅದರಲ್ಲಿ ಈ ಒಂದು ಋಣ ವಿಮೋಚಕ ಗಣಪತಿಯ ಉಲ್ಲೇಖವೂ ಕೂಡ ಬರುತ್ತೆ. ಋಣ ಅಂದ್ರೆ ನಾವು ಪೂರ್ವಜನ್ಮದಿಂದ ಮಾಡಿರ್ತಕ್ಕಂಥ ದೇವಋಣ, ಋಷಿ ಋಣ, ಪಿತೃ ಋಣ. ಹಾಗಾಗಿ ಇಹ ಜನ್ಮದಲ್ಲೂ ನಿಮಗಿರ್ತಕ್ಕಂತಹ ಋಣ ಬಾಧೆಗಳೇನೇನಿದೆ ಇದೆಲ್ಲದರ ಒಂದು ನಿವಾರಣೆಗೋಸ್ಕರವಾಗಿ ನೀವು ಕೂಡ ತಿರುಪತಿಗೆ ಭೇಟಿಯನ್ನು ಕೊಟ್ಟಾಗ ಮೊದಲು ತಿರುಪತಿಯಲ್ಲಿ ಇರತಕ್ಕಂತಹ ಬೆಟ್ಟದ ಆರಂಭದಲ್ಲಿ ಇರತಕ್ಕಂತಹ ಕಪಿಲೇಶ್ವರನ ಸನ್ನಿಧಾನಕ್ಕೆ ಹೋಗಿ ಆ ಕಪಿಲ ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಅನಂತರದಲ್ಲಿ ಅಲ್ಲಿ ಶ್ರೀನಿವಾಸನಿಂದಲೇ ಪೂಜಿತವಾಗಿರತಕ್ಕಂತಹ ಆ ಒಂದು ಋಣ ವಿಮೋಚಕ ಗಣಪತಿಯ ಒಂದು ದರ್ಶನವನ್ನ ನೀವು ಮಾಡಿಕೊಂಡು ನಂತರ ವರಾಹಸ್ವಾಮಿ ದರ್ಶನ, ನಂತರ ಶ್ರೀನಿವಾಸರ ದರ್ಶನ, ಹೀಗೆ ಬೇರೆ ದೇವರುಗಳ ದರ್ಶನವನ್ನು ಕೂಡ ಮಾಡಬಹುದು. ಹಾಗಾಗಿ ನೀವು ಬೆಟ್ಟವನ್ನ ಇಂದ ಬರ್ತಾ ಅಥವಾ ಹೋಗುವಂತ ಸಂದರ್ಭದಲ್ಲೇ ಮಾಡಿದ್ರೆ ಒಳ್ಳೆಯದು. ಹೀಗೆ ಆ ಒಂದು ಋಣ ವಿಮೋಚಕ ಗಣಪತಿಯ ದರ್ಶನವನ್ನ ಮಾಡಿ ಇದರಿಂದ ಕ್ರಮೇಣವಾಗಿ ನೀವು ಮಾಡಿದಂತಹ ಸಾಲಗಳು ಅಥವಾ ಹಿಂದೆ ಇದ್ದಂತಹ ಋಣಗಳಿಂದ ವಿಮುಕ್ತರಾಗ್ತಕ್ಕಂತಹ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಆಗತ್ತೆ. ಹಾಗಾಗಿ ಅಂತಹ ಋಣ ವಿಮೋಚಕ ಗಣಪತಿಯನ್ನ ಒಂದು ಪ್ರಾರ್ಥನೆಯನ್ನು ಕೂಡ ನೀವು ಮಾಡಿಕೊಳ್ಳಿ. ಏನಾದರೂ ನಿಮಗೆ ಅವಕಾಶ ಸಿಕ್ಕಾಗ ಖಂಡಿತವಾಗಿ ಹೋಗಿ ಆ ದೇವರ ದರ್ಶನವನ್ನ ಮಾಡ್ಕೊಂಡು ಬನ್ನಿ. ಇದರಿಂದ ನಿಮ್ಮ ಋಣಗಳೆಲ್ಲವೂ ಕೂಡ ಬಿಡುಗಡೆಯನ್ನು ಹೊಂದತಕ್ಕಂಥ ವಿಶೇಷ ಯೋಗವಾಗತ್ತೆ ಅಂತ ತಿಳಿಸ್ಬೋದು. ಸಮಸ್ತ ಸನ್ಮಂಗಳಾನಿ ಭವಂತು.